ನಾವಿರೋದೇ ನಿಮಗಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಸುನಿಲ್. ವೀಕ್ಷಕರೇ, ಇವ್ರು ಯಾರಿಗೆ ಗೊತ್ತಿಲ್ಲ ಹೇಳಿ, ಇಡೀ ಬೆಂಗಳೂರಿಗೇನೆ ಗೊತ್ತು. ಯಾಕಂದ್ರೆ ಬೆಂಗಳೂರಿನ ಪ್ರತಿ ಕೆಲಸವನ್ನ ಬಹಳಷ್ಟು ನೋಡಿದವರು, ಬಹಳಷ್ಟು ಮಾಡಿದವರು. ಅವರು ಯಾರು ಅಲ್ಲ, ಮಾಜಿ ಮೇಯರ್ ಪದ್ಮಾವತಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮಾಜಿ ಮೇಯರ್ ಪದ್ಮಾವತಿ ಎಲ್ಲರಿಗೂ ಕೂಡ ಗೊತ್ತು, ಯಾಕಂದ್ರೆ ಬೆಂಗಳೂರಿನ ಮೇಯರ್ ಆಗಿದ್ದವರು. ಏನ್ ಹೇಳ್ತೀರಾ, ಎಲ್ಲಿ ಹುಟ್ಟಿದ್ರಿ, ಯಾವಾಗ ಬೆಂಗಳೂರಿಗೆ ಬಂದ್ರಿ, ಬೆಂಗಳೂರು ಜೀವನ ಯಾವಾಗ ಶುರು ಮಾಡಿದ್ರಿ? ಮೇಡಮ್, ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ರಾಜಾಜಿನಗರದಲ್ಲಿ. ನನ್ನ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. 2 ವರ್ಷ 3 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದಂಥವ್ರು. ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿ 2 ವರ್ಷ 3 ತಿಂಗಳ ಕಾಲ ಜೈಲು ವಾಸವನ್ನು ಅನುಭವಿಸಿದಂಥವ್ರು. ಮತ್ತೆ ಅವರು ಇದರಲ್ಲಿ ರಾಜಾಜಿನಗರ 5ನೇ ಬ್ಲಾಕ್ ಅಲ್ಲಿ ನಾನು ಹುಟ್ಟಿ ಬೆಳೆದಂಥವಳು. ಸೊ ಹಾಗಾಗಿ ನನ್ನ ಹುಟ್ಟು ಮತ್ತೆ ಬೆಳವಣಿಗೆ ಎಲ್ಲ ರಾಜಾಜಿನಗರದಲ್ಲೇ. ಈಗ ತಂದೆ ಹೋರಾಟಗಾರರು ಅಂತಂದ್ರೆ ಆ ಕ್ಷಣ, ಆ ಸಂದರ್ಭ ಹೇಗಿತ್ತು? ಅಂದ್ರೆ ನಿಮಗೆ ಕಷ್ಟದಲ್ಲೇ ಬೆಳೆದ್ರ ಅಥವಾ ಹೇಗೆ? ಮೇಡಮ್, ನಮ್ಮ ತಂದೆ 1947 ಅಲ್ಲಿ ಫಿಟ್ ಇಂಡಿಯಾ ಮೂವ್ಮೆಂಟ್ ಅಂತ ಬಂತಲ್ಲ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತ ಹೇಳಿ, ಅಂತ ಒಂದು ಸ್ಲೋಗನ್ ಬಂದಂತ ಸಮಯದಲ್ಲಿ ರಾಜಾಜಿನಗರದ ಶ್ರೀರಾಮ್ಪುರ ಅಂತ ಹೇಳಿ ಒಂದು ವಾರ್ಡ್ ಇದೆ, ಅಲ್ಲಿ ನನ್ನ ತಂದೆ ಹುಟ್ಟಿ ಬೆಳೆದಂತದ್ದು. ಸೊ ಹಾಗಾಗಿ ಅಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಬ್ರಿಟಿಷರ ವಿರುದ್ಧ ಕೂಗನ್ನು ಹಾಕಿ ದೊಡ್ಡ ಮಟ್ಟದ ಗಲಾಟೆಗಳಾಗಿ ಅವಾಗ ನನ್ನ ತಂದೆ ಅರೆಸ್ಟ್ ಆಗಿ 2 ವರ್ಷ 3 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದಂಥವ್ರು. ಸೊ ಹಾಗಾಗಿ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಮಗಳಾಗಿ ನಾನು ಹುಟ್ಟಿರ್ತಕ್ಕಂಥದ್ದು. ನಾನು ಬೆಳೆದು ಬಂದದೆಲ್ಲ ರಾಜಾಜಿನಗರ 5ನೇ ಬ್ಲಾಕ್ ಅಲ್ಲಿ ಬೆಳೆದು ಬಂದಿದ್ದೇವೆ ಮೇಡಮ್. ಮತ್ತೆ ನಾವು ಕೂಡ, ನನ್ನ ತಂದೆ ಒಬ್ಬ ಬಿನಿ ಮಿಲ್ ಕಾರ್ಮಿಕ, ನನ್ನ ತಾಯಿ ಒಬ್ಬ ರಾಜ ಮಿಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರರು ನನ್ನ ತಾಯಿ. ಮತ್ತೆ ನನ್ನ ತಂದೆ ಬಿನ್ನಿ ಮಿಲ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನೌಕರರಾಗಿದ್ರು. ನಾವು 5 ಜನ ಮಕ್ಕಳು. ನಾವೆಲ್ಲರೂ ಕೂಡ ಕಷ್ಟದ ಪರಿಸ್ಥಿತಿನಲ್ಲೇ ಬಂತು. ನಮ್ಮ ತಂದೆ ನಮ್ಮ ತಾಯಿ ಇಬ್ರು ದುಡಿದ್ರು ಕೂಡ ನಾವು ಕಷ್ಟದ ಪರಿಸ್ಥಿತಿನಲ್ಲಿ ಮಧ್ಯಮ ಮಿಡ್ಲ್ ಕ್ಲಾಸ್ ಅಲ್ಲಿ ನಾವೆಲ್ಲ ಬೆಳೆದು ಬಂದ್ವಿ. ನಂತರ ನಾವೆಲ್ಲ ಡಿಗ್ರಿ ಮಾಡಿದ್ದೆಲ್ಲ ಕೂಡ, ನಾನು ಶಾಂತಿ ವಿದ್ಯಾಮಂದಿರ ಅಂತ ಹೇಳಿ ಸ್ಕೂಲ್ ಇತ್ತು, ಆ ಸ್ಕೂಲಲ್ಲಿ ನರ್ಸರಿಯಿಂದ 10th ವರೆಗೂ ನಾನು ಓದಿದ್ದೆ. ನಂತರ ಕಾಲೇಜ್ಗೆ, ಮಹಾರಾಣಿಸ್ ಕಾಲೇಜ್ಗೆ ನಾನು ಪ್ರಾರಂಭ ಮಾಡಿದೆ. ಅವಾಗ ಅಂಬಿಕಾ ಅಂತ ಹೇಳಿ ಪ್ರಿನ್ಸಿಪಲ್ ಇದ್ರು. ನನ್ನ ತಂದೆ ಫ್ರೀಡಮ್ ಫೈಟರ್ ಆಗಿದ್ರಿಂದ ನನ್ಗೆ ಸ್ಕಾಲರ್ಶಿಪ್ ಬರ್ತಾ ಇತ್ತು. ಸೊ ಆ ಸ್ಕಾಲರ್ಶಿಪ್ ಅಲ್ಲಿ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿದೀನಿ. ಸೊ ಸೆಕೆಂಡ್ PUC ಓದ್ಬೇಕಾದ್ರೆ ನಾನು ಮದುವೆ ಆಗಿದ್ದು. ಸೊ ಅದಾದ್ಮೇಲೆ ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡೆ. ಸೊ ಹಾಗಾಗಿ ಇದಾದ ನಂತರ ನನಗೆ ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲಿ ಕೆಲಸ ಸಿಕ್ತು. ನಾನು ಕನ್ನಡ ಟೈಪಿಸ್ಟ್, ಸೀನಿಯರ್ ಟೈಪಿಸ್ಟ್ ಮಾಡ್ಕೊಂಡು ಶಾರ್ಟ್ ಹ್ಯಾಂಡ್ ಎಲ್ಲ ಮಾಡ್ಕೊಂಡಿದ್ದೆ. ಕನ್ನಡ ಶಾರ್ಟ್ ಹ್ಯಾಂಡ್ ಅವಾಗೆಲ್ಲ ಸಿಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ನನಗೆ ಕೂಡಲೇ ನನಗೆ ಅಪಾಯಿಂಟ್ಮೆಂಟ್ ಸಿಕ್ತು ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲಿ. ಸೊ ಅಲ್ಲಿ 8ನೇ ಫ್ಲೋರ್ ಅಲ್ಲಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಯಾವಾಗ ಅಂದ್ರೆ ಕಾರ್ಪೊರೇಟರ್ ಆದ್ರಿ? ಯಾವಾಗ? 1919 ಅಲ್ಲಿ ನಾನು NOC, ನಾನು ನನ್ನ ಅಣ್ಣ RV ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ರು. 18 ವರ್ಷಗಳ ಕಾಲ ಸತತವಾಗಿ ಅವರು ಪ್ರೆಸಿಡೆಂಟ್ ಆಗಿ ಆಯ್ಕೆ ಹಾಕೊಂಡು ಬಂದಿದ್ರು. ನನ್ನ ತಂದೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಸೊ ಹಾಗಾಗಿ ಇವರಿಬ್ಬರು ಮಧ್ಯದಲ್ಲಿ ನಾನು ಕಾಲೇಜ್ ಡೇಸ್ ಅಲ್ಲಿ, ಸ್ಕೂಲ್ ಡೇಸ್ ಇಂದಲೂ ಕೂಡ ನಾನು ಬೆಂಚ್ ಲೀಡರ್ ಆಗಿದ್ದೆ. ಮತ್ತೆ ಕಾಲೇಜ್ ಡೇಸ್ ಅಲ್ಲಿ ಕೂಡ ಮೋನೋ ಆಕ್ಟಿಂಗ್ ಮಾಡುವಂತದ್ದು, ಸೋಷಿಯಲ್ ಸರ್ವಿಸ್ ಮಾಡುವಂತದ್ದು. ಈ ಬಾಂಗ್ಲಾ ವಿಭಜನೆ ಆದಂತ ಸಮಯದಲ್ಲಿ ನಾವೆಲ್ಲ ರೈಲ್ವೆ ಸ್ಟೇಷನ್ ಆಟೋ ಸ್ಟ್ಯಾಂಡ್ ಗಳಲ್ಲಿ ಕಲೆಕ್ಟ್ ಮಾಡಿ, ಅಲ್ಲಿಗೆ ನಮ್ಮ ಶಾಲೆನಿಂದ ಇಷ್ಟು ಅಮೌಂಟ್ ಕಲೆಕ್ಟ್ ಮಾಡಿ ಕಳಿಸಿರ್ತಕ್ಕಂಥ ಅದ್ರಲ್ಲಿ ನಾನೇ ಫಸ್ಟ್ ಪ್ಲೇಸ್ ತೆಗೆದುಕೊಂಡಿದ್ದೆ. ಸೊ ಕಾಲೇಜಲ್ಲಿ ಕೂಡ ತುಂಬಾ ಆಕ್ಟಿವಿಟೀಸ್ ಎಲ್ಲ ನಾನು ಮಾಡ್ತಾ ಇದ್ವಿ. ಸೊ ಹಾಗಾಗಿ ನನಗೆ ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲಿ ಕೆಲಸ ಸಿಕ್ಕಿದ ನಂತರ ನಾನು ಸುಮಾರು 7 ವರ್ಷಗಳ ಕಾಲ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಅಣ್ಣನಿಗೆ PGR ಇಂದ ಪರಿಚಯ ಆಯ್ತು. ಆಕಸ್ಮಿಕವಾಗಿ ನನ್ನನ್ನ ರಾಜಕೀಯ ಬರ್ಬೇಕು ಅಂತಂದಾಗ ನಾನು NOC ತಗೊಂಡು ಕಂಟೆಸ್ಟ್ ಮಾಡಿದೆ. ಕಮರ್ಷಿಯಲ್ ಟ್ಯಾಕ್ಸಸ್ ಅಲ್ಲೇ ಇದ್ದೆ ನಾನು. NOC ತಗೊಂಡು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡಿದೆ. ಅವಾಗ MLC ಆಗಿದ್ದಂತ ವಿಮಲಾ ಗೌಡ ಅವ್ರನ್ನ ಸೋಲಿಸಿ ನಾನು ಅವತ್ತು 500 ಮತದಲ್ಲಿ ಫಸ್ಟ್ ಟೈಮ್ ನಾನು ಗೆದ್ದಿದ್ದೆ 1919 ಅಲ್ಲಿ. ಸೊ ಅದಾದ ನಂತರ ಅವರು ಕೋರ್ಟ್ಗೆ ಹೋದ್ರು. ವಿಮಲಾ ಗೌಡರು ಕೋರ್ಟ್ಗೆ ಹೋದ ನಂತರ ನಾನು ರಿಸೈನ್ ಮಾಡ್ಲೇಬೇಕಾಯ್ತು ಕೆಲಸನ. ಇಲ್ಲ ಕೌನ್ಸಿಲ್ಗಿರಿ ರಿಸೈನ್ ಮಾಡ್ಬೇಕಾಗುವಂತು. ಸೊ ಹಾಗಾಗಿ ನಾನು ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದನ್ನ ರಿಸೈನ್ ಮಾಡಿ ಈ ಕೌನ್ಸಿಲ್ಗಿರಿನ ಮುಂದುವರ್ಸ್ಕೊಂಡು ಹೋದೆ. ನನಗೆ ಮೊದಲಿಂದಲೂ ಕೂಡ ಈ ಸಮಾಜ ಸೇವೆ ಮಾಡೋದು ಅಂದ್ರೆ ನನಗೆ ಬಹಳ ಇಷ್ಟ. ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತದ್ದು, ಅದ್ರಲ್ಲೂ ಹೆಣ್ಮಕ್ಳು ಸ್ವಾಭಿಮಾನಿಗಳಾಗಿರ್ಬೇಕು, ಸ್ವಾವಲಂಬಿಗಳಾಗಿರ್ಬೇಕು, ಪ್ರತಿಯೊಂದಕ್ಕೂ ಕೂಡ ಗಂಡನ ಮೇಲೆ ಡಿಪೆಂಡ್ ಆಗ್ಬಾರ್ದು ಅನ್ನೋದೊಂದು
ಒಂದು ಕಾನ್ಸೆಪ್ಟ್ ನನಗೆ ಮೊದಲಿಂದನೂ ಕೂಡ ಇತ್ತು. ಸೊ ಹಾಗಾಗಿ ನಾನು 1990ನಲ್ಲೇ ನಾನು ರಾಜಕಾರಣಕ್ಕೆ ಬಂದ ತಕ್ಷಣನೇ ಹೆಣ್ಮಕ್ಳಿಗೆ ಉಚಿತವಾಗಿ ಟೈಲರಿಂಗ್ ಕ್ಲಾಸಸ್, ಬೇಕರಿ ಕ್ಲಾಸಸ್, ಮತ್ತೆ ಬ್ಯೂಟಿಷಿಯನ್ ಕ್ಲಾಸಸ್ ಹೆಣ್ಮಕ್ಳು ಕಲಿತು ಅವ್ರ ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳುವಂತ ಶಕ್ತಿನ ಕಲ್ಪಿಸ್ಬೇಕು ಅಂತ ಹೇಳಿ ನಾನು ಇದನ್ನೆಲ್ಲ ಕೂಡ ಪ್ರಾರಂಭ ಮಾಡಿದ್ದೆ. ಹಾಗೆಲ್ಲ ನಿಮ್ಗೆಲ್ಲ ಗೊತ್ತು, ಬ್ಯಾಂಕ್ ಎಲ್ಲ ನ್ಯಾಷನಲೈಸೇಷನ್ ಆಗಿತ್ತು. ಸೊ ಎಲ್ಲರೂ ಕೂಡ ಈ ಸಣ್ಣ ಪುಟ್ಟ ಮಧ್ಯಮ ವರ್ಗದವರು ಕೂಡ ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕ್, ವಿಜಯ ಬ್ಯಾಂಕ್ ಅಂತಗಳಲ್ಲಿ 5,000-10,000 ಸಾಲ ತಗೋಬೇಕು ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು. ಅವ್ರಿಗೆಲ್ಲ ಅನುಕೂಲ ಆಗ್ಬೇಕು ಅಂತ ಹೇಳಿ ನಾನು ರಾಜರಾಜೇಶ್ವರಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ಹೇಳಿ 96 ಅಲ್ಲಿ ಪ್ರಾರಂಭ ಮಾಡಿದೆ. ನಂತರ 2000 ನಲ್ಲಿ ಮತ್ತೆ 1999 ನಲ್ಲಿ ಮತ್ತೆ ಅನ್ನಪೂರ್ಣೇಶ್ವರಿ ಮಹಿಳಾ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿ ಪ್ರಾರಂಭ ಮಾಡಿದೆ. ಈಗ ಒಟ್ಟು 2 ಸೊಸೈಟಿಯಿಂದ ಕೂಡ 13,000 ಜನ ಮಹಿಳೆಯರು ಸದಸ್ಯರಾಗಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಸ್ವಾವಲಂಬಿಗಳಾಗಬೇಕು, ಸ್ವಾಭಿಮಾನಿಗಳಾಗಿ ಜೀವನ ಮಾಡಬೇಕು ಅನ್ನೋದ್ರಲ್ಲಿ ನನ್ನ ಕಾನ್ಸೆಪ್ಟ್ ಅಲ್ಲಿ ನಾನು ಸಕ್ಸಸ್ಫುಲ್ ಆಗಿ ಕೆಲಸ ಮಾಡಿದ್ದೀನಿ ಅಂತ ಒಂದು ಕಾನ್ಫಿಡೆನ್ಸ್, ನನಗೆ ಆತ್ಮತೃಪ್ತಿ ನನಗಿದೆ ಮೇಡಮ್. ಓಕೆ, ಎಸ್. ಬೆಂಗಳೂರಿನ ಮಾಜಿ ಮೇಯರ್ ಆದವರು, ಒಂದು ಮಹಿಳೆ ಮೇಯರ್ ಆಗೋದು ನಿಜಕ್ಕೂ, ಯಾಕಂದ್ರೆ ಮೇಯರ್ ಆಗುವ ಸಂದರ್ಭದಲ್ಲಿ ಅಥವಾ ಮಹಿಳೆ ಅಂದ್ರೆ ನಿಮ್ಗೆ ಗೊತ್ತು, ಹಿಂದೆಯಿಂದ ಕಾಲೆಳೆಯೋರು ತುಂಬಾ ಮಂದಿ ಇರ್ತಾರೆ. ಸೊ ಆ ಸಂದರ್ಭ ಹೇಗಿತ್ತು ಮೇಡಮ್? ನಾನು 1990ನಲ್ಲಿ ರಾಜಕೀಯಕ್ಕೆ ಬಂದಂತ ಸಮಯದಲ್ಲಿ ನಾನು VS ಕೃಷ್ಣಯ್ಯ ಫಾಲೋವರ್ ಆಗಿದ್ದೆ. VS ಕೃಷ್ಣಯ್ಯ, ರಾಮಕೃಷ್ಣ ಹೆಗಡೆ ಅವ್ರ ಫಾಲೋವರ್ ಆಗಿ 2 ಬಾರಿ ಜನತಾ ದಳದಲ್ಲಿ ನಾನು ಕಾರ್ಪೊರೇಟರ್ ಆಗಿ ಗೆದ್ದಿದ್ದೆ. ಅವರು VS ಕೃಷ್ಣಯ್ಯರು ತೀರ್ಕೊಂಡಿದ್ದ ನಂತರ ನಾನು 2000 ನಲ್ಲಿ DK ಶಿವಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿಕೊಂಡು ನಾನು ಕಾಂಗ್ರೆಸ್ ಬಂದೆ. 2000 ನಲ್ಲಿ ನಾನು ಕಾಂಗ್ರೆಸ್ ಬಂದ ನಂತರ ಮತ್ತೆ ನನಗೆ ಪ್ರತಿ ಸಾರಿನೂ ನನಗೆ ರಾಜಾಜಿನಗರದಲ್ಲಿ ಒಂದೊಂದು ಬಾರಿನೂ ನಾನು ಜನರಲ್ ಕ್ಯಾಟಗರಿ ಬರೋದ್ರಿಂದ ಒಂದೊಂದು ಬಾರಿನೂ ನನಗೆ ವಾರ್ಡ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದೊಂದು ಬಾರಿನೂ ವಾರ್ಡ್ ಚೇಂಜ್ ಆದಾಗ ಫಸ್ಟ್ ನಾನು 15ರಲ್ಲಿ ಗೆದ್ದೆ, ಆಮೇಲೆ 22ರಲ್ಲಿ ಗೆದ್ದೆ, ಆಮೇಲೆ 23ರಲ್ಲಿ ಗೆದ್ದೆ, ಆಮೇಲೆ 98ರಲ್ಲಿ ಗೆದ್ದೆ. ಸೊ ಈಗ ಎವ್ರಿ ಟೈಮು ನಾನು ಜನರಲ್ ಕ್ಯಾಟಗರಿ ಬರೋದ್ರಿಂದ ಸೊ ನನ್ನ ವಾರ್ಡ್ ಚೇಂಜ್ ಆಗ್ತಾನೆ ಇತ್ತು. ಇದರಿಂದ ಸಮಸ್ಯೆ ಆಗಲ್ಲ? ಸಮಸ್ಯೆ ಆದ್ರೂ ಕೂಡ ಕಷ್ಟಪಟ್ಟು ನಾನು ತುಂಬಾ ಹಾರ್ಡ್ ವರ್ಕಿಂಗ್, ನನಗೆ ನನ್ನ ಡೆಡಿಕೇಶನ್, ಸಿನ್ಸಿಯಾರಿಟಿ, ನನ್ನ ಹಾರ್ಡ್ ವರ್ಕ್ ನನಗೆ ತುಂಬಾ ನಂಬಿಕೆ. ಸೊ ಹಾಗಾಗಿ ಅದರಲ್ಲಿ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿ ಕಾಂಗ್ರೆಸ್ ಬಂದ ನಂತರ ನನಗೆ ವಾರ್ಡ್ ರಿಸರ್ವೇಶನ್ ಮಾಡ್ಕೊಡ್ತೀನಿ ಇರೋ ವಾರ್ಡ್ ಅಂತ ಹೇಳಿ ಕರ್ಕೊಂಡ್ರು. ಆದ್ರೆ ರಿಸರ್ವೇಶನ್ ಮಾಡ್ಕೊಡ್ಲಿಕ್ಕೆ ಆಗಿಲ್ಲ ಅವ್ರ ಕೈನಲ್ಲಿ. ಪಕ್ಕದ ವಾರ್ಡ್ಗೆ ಕೊಟ್ರು, 23 ವಾರ್ಡ್ಗೆ ಕೊಟ್ರು. ಆಗ ನಾನು ಅಲ್ಲಿ ಕೂಡ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಫಸ್ಟ್ ಟೈಮ್ ನನಗೆ ತಮಿಳ್ ಲ್ಯಾಂಗ್ವೇಜ್ ಅಲ್ಲಿ ಇರ್ತಕ್ಕಂಥ ಹೆಚ್ಚು ತಮಿಳ್ ಭಾಷಿಕರು ಇರ್ತಕ್ಕಂಥ ವಾರ್ಡ್ ಅಲ್ಲಿ ನನಗೆ ಸೀಟ್ ಸಿಕ್ಬಿಡ್ತು. ಸೊ ಆಗ ನಾನು ತಮಿಳ್ ಭಾಷೆನೆಲ್ಲ ಅವ್ರು ಓಟ್ ಕೇಳ್ಬೇಕು. ನನ್ನ ಪರಿಸ್ಥಿತಿ ನನಗೆ ಭಾಷೆ ಬರೋದಿಲ್ಲ. ಅದರಲ್ಲೂ ಕೂಡ ನಾನು ಕೇವಲ 18 ದಿವಸದಲ್ಲಿ ನಾನು ಆ ಜನಗಳ ಮನಸ್ಸನ್ನು ಗೆದ್ದು ನಾನು ಗೆದ್ದು ಬಂದೆ. ಸೊ ಅವಾಗ ವಾರ್ಡ್ ಬಿಟ್ಟು ವಾರ್ಡು, ಪಾರ್ಟಿ ಬಿಟ್ಟು ಪಾರ್ಟಿ 2001ರಲ್ಲಿ ನಾನು ಗೆದ್ದು ಆಗ ಅಪೀಲ್ ಕಮಿಟಿ ಚೇರ್ಮನ್ ಆಗಿ ಒಳ್ಳೆ ಕೆಲಸವನ್ನ ಮಾಡ್ಕೊಂಡ್ ಬಂದೆ. ಮತ್ತೆ ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿ ಕೂಡ ನಾನು ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ. ಹೌಸ್ ಅಲ್ಲಿ ನಾನೇ ಒಂದು ಫಸ್ಟ್ ಮಹಿಳಾ ಹೌಸ್ ಲೀಡರ್ ಆಗಿ ಕೆಲಸ ಮಾಡಿದ್ದೇನೆ. ಇಡೀ ಕೌನ್ಸಿಲ್ ಅಲ್ಲಿ 100 ಜನ ಕಾರ್ಪೊರೇಟರ್ಸ್ ಏನಿದ್ರು, ಆ 100 ಜನ ಕಾರ್ಪೊರೇಟರ್ಸ್ ನ ಕೂಡ ಕಂಟ್ರೋಲ್ ಮಾಡುವಂತದ್ದು ಒಂದು ಹೌಸ್ ಲೀಡರ್ ಆಗಿ ಪ್ರಥಮ ಮಹಿಳೆ ನಾನು ಕೆಲಸ ಮಾಡಿರ್ತಕ್ಕಂಥ ಅನುಭವ ನನ್ನಲ್ಲಿದೆ. ಸೊ ಇದಾದ ನಂತರ ಕಾಂಗ್ರೆಸ್ ಬಂದ ನಂತರ ನನಗೆ ಮತ್ತೆ ನಾನು 4ನೇ ಬಾರಿ 7,000 ಮತಗಳ ಅಂತರದಿಂದ ನಾನು ಗೆದ್ದಂತ ಸಮಯದಲ್ಲಿ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಮತ್ತೆ ಆಗಿನ ಮುಖ್ಯಮಂತ್ರಿಗಳಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಹಳಷ್ಟು ನನಗೆ ಸಹಾಯ ಮಾಡಿದ್ರು. ನಮ್ಮ ನಾಯಕರಾದಂತ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಇಷ್ಟು ಸಾರಿ ಗೆದ್ದಿದ್ದಾರೆ, ಇಷ್ಟು ಒಳ್ಳೆ ಹೆಣ್ಮಗಳು, ಮತ್ತೆ ವಾರ್ಡ್ ಬಿಟ್ಟು ವಾರ್ಡ್ ಗೆಲ್ಲೋದು ಅಂದ್ರೆ ಬಹಳ ಕಷ್ಟ, ನಮ್ಗೊಂದು ಮೇಯರ್ ಮಾಡ್ಬೇಕು ಅಂತ ಹೇಳಿ ನನ್ನ ರಿಸರ್ವೇಶನ್ ಕ್ಯಾಟಗರಿ ಇತ್ತು, BCB ಇತ್ತು. ಸೊ ಹಾಗಾಗಿ ನಾನು ಮೇಯರ್ ಮಾಡ್ಬೇಕು ಅಂತ ಅವ್ರ ತೀರ್ಮಾನ ತೆಗೆದುಕೊಂಡ್ರು. ಬಹಳಷ್ಟು ಅಡೆತಡೆಗಳು ಬಹಳಷ್ಟು ಬಂತು. ರಾಜಕಾರಣದಲ್ಲಿ ಎಷ್ಟು ಸಾರಿ ಮೇಲತ್ತಬೇಕು, ಅಷ್ಟು ಸಾರಿ ಕೆಳಗಡೆ ಇಳಿಬೇಕು, ಅದನ್ನೆಲ್ಲ ಕೂಡ ನೋವು ತಿಂದು ನಾನು ನಿಜವಾಗ್ಲೂ ಶಿಲ್ಪಿಯ ಹೊಡೆತ ನಮ್ಮ DK ಶಿವಕುಮಾರ್ ಸಾಹೇಬ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಒಂದು ಬಂಡೆ ಅತಿ ಹೆಚ್ಚು ಆ ಒಂದು ಶಿಲ್ಪಿಯ ಏಟನ್ನು ತಿಂದಾಗ ಅದು ಆಕೃತಿನೇ ಬದಲಾವಣೆ ಆಗುತ್ತೆ ಅಂತೇಳಿ. ಹಾಗಾಗಿ ನನಗೊಂದು ಅವಕಾಶ DK ಶಿವಕುಮಾರ್ ಸಾಹೇಬರು ಮತ್ತೆ ರಾಮಲಿಂಗಾರೆಡ್ಡಿ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನನಗೆ ಕಲ್ಪಿಸ್ಕೊಟ್ರು. ಅದು ಮುಂದಾಳತ್ವದಲ್ಲಿ ನನ್ನ DK ಶಿವಕುಮಾರ್ ಸಾಹೇಬರು ನಿಂತ್ಕೊಂಡು ನನಗೆ ಅವಕಾಶವನ್ನು ಮಾಡಿಕೊಟ್ರು ಮೇಯರ್ ಆಗಿ ಕೆಲಸ ಮಾಡೋಂಥದ್ದು. 50ನೇ ಮೇಯರ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಪ್ಕೊಂಡಿದ್ರು. ಸೊ ಹಾಗಾಗಿ ಎಲ್ಲ ಬೆಂಗಳೂರು ನಗರದ ಎಲ್ಲ ಶಾಸಕರು ಮತ್ತೆ ನಮ್ಮ ಪಕ್ಷದ ಎಲ್ಲ ಕಾರ್ಪೊರೇಟರ್ಗಳು ಎಲ್ಲರೂ ಕೂಡ ನನಗೆ ಮತವನ್ನು ಹಾಕಿದ್ರು. ಸೊ ಹಾಗಾಗಿ ಎಲ್ಲರ ಆಶೀರ್ವಾದದಿಂದ ನಾನು 1 ವರ್ಷ ಕೆಲಸ ಮಾಡ್ಲಿಕ್ಕೆ ಆಯ್ತು. ಮತ್ತೆ ಮಾಧ್ಯಮದವರು ಕೂಡ 1 ವರ್ಷಗಳ ಕಾಲ ನನಗೆ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ರು. ಆ 1 ವರ್ಷ ಹೇಗಿತ್ತಂದ್ರೆ ಇಡೀ ವರ್ಷ ರೆಕಾರ್ಡೆಡ್ ರೈನ್,
ಇಡೀ ವರ್ಷ ರೆಕಾರ್ಡೆಡ್ ರೈನು. ನನಗೆ ಒಂದು ಸಂಸ್ಥೆ ಕೂಡ ನಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ಕೂಡ ಮಳೆ ಮೇಯರ್ ಅಂತ ಹೇಳಿ ನನಗೆ ಬಿರುದನ್ನು ಕೂಡ ಕೊಟ್ಟಿದ್ದಾರೆ. ನಾನು ನಿಮ್ಮ ಹಿಂದೆ ಬಂದಿದ್ದೀನಿ, ಯಾಕಂದ್ರೆ ನೀವು ಚರಂಡಿ ಆಗಿರ್ಬೋದು, ರಾಜಕಾಲುವೆ ಆಗಿರ್ಬೋದು, ನೀರೆಲ್ಲ ಎಲ್ಲಿ ನಿಲ್ಲುತ್ತೆ ಅಲ್ಲೆಲ್ಲ ಖುದ್ದಾಗಿ ನೀವೇ ಹೋಗ್ತಾ ಇದ್ರಿ. ಸೊ ನಾನು ಕೂಡ ಬೇರೆ ಸಂಸ್ಥೆಯಲ್ಲಿದ್ದಾಗ ನಿಮ್ಮ ಜೊತೆ ಬಂದಿದ್ದೀನಿ. ಆ ಬೆಂಗಳೂರಿನ ಸಮಸ್ಯೆ ಅಂತ ಬಂದಾಗ ಯಾವುದು ನಿಮ್ಗೆ ಪ್ರಮುಖವಾಗಿ ಸಮಸ್ಯೆ ಅಂತ ಅನಿಸ್ತಿದೆ ಮೇಡಮ್? ನನಗೆ ಖಂಡಿತ ಮೇಡಮ್, ಬೆಂಗಳೂರಲ್ಲಿ ಈ ಏನಾಗಿದೆ ಮೇಡಮ್, ಸಾಕಷ್ಟು ಸಮಸ್ಯೆಗಳು, ಮೂಲಭೂತ ಸೌಕರ್ಯಗಳು ಜನ ನಮ್ಮಿಂದ ಅಪೇಕ್ಷೆ ಪಡೋದು ಬೀದಿ ದೀಪ, ರಸ್ತೆ ಚರಂಡಿನಲ್ಲಿ ನೀರ್ ನಿಲ್ಬಾರ್ದು, ಮನೆ ಮುಂದೆ ಸ್ವಚ್ಛತೆ ಇರುವಂತದ್ದು, ಮತ್ತೆ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಪೊರೇಷನ್ ನೀರ್ ಇಲ್ಲ, BWSSB ವಾಟರ್ ಆದ್ರೂ ಕೂಡ ಜನ ನಮ್ಮ ಕಾರ್ಪೊರೇಷನ್ ನೀರು ಅಂತಾನೆ ಹೇಳ್ತಾರೆ. ಸೊ ಈ 4-5 ಜನಗಳಿಗೆ ಮೂಲಭೂತ ಸೌಕರ್ಯಗಳನ್ನ ನಾವು ಇಮಿಡಿಯೇಟ್ ಆಗಿ ಕಲ್ಪಿಸ್ಕೊಡುವಂಥದ್ದು. ಇದರ ಜೊತೆನಲ್ಲಿ ಈ ಬೆಳೀತಾ ಇರ್ತಕ್ಕಂಥ ದೊಡ್ಡ ಬೆಂಗಳೂರು, ನನ್ನ ಪೀರಿಯಡ್ ಅಲ್ಲಿ ಡೈನಾಮಿಕ್ ಬೆಂಗಳೂರು ಅಂತ ಕೂಡ ನಮ್ಗೆ ಒಂದು ಬಿರುದನ್ನು ಕೂಡ ಬಂತು ಡೆಲ್ಲಿನಿಂದ. ಸೊ ಹಾಗಾಗಿ ಈ ಡೈನಾಮಿಕ್ ಬೆಂಗಳೂರು ಏನಾಗಿದೆ ಮೇಡಮ್, ನಾವೆಲ್ಲ ಫಸ್ಟ್ ಟೈಮ್ ಗೆದ್ದಾಗ ಅವತ್ತರ 60 ಲಕ್ಷ 70 ಲಕ್ಷ ಪಾಪ್ಯುಲೇಷನ್ ಇತ್ತು. ಇವತ್ತು ಬೆಂಗಳೂರು ಏನಾಗಿದೆ 1,20,00,000ಕ್ಕಿಂತ ಇನ್ನೂ ಹೆಚ್ಚಿನ ಪಾಪ್ಯುಲೇಷನ್ ಇದೆ. ಬೃಹದಾಕಾರವಾಗಿ ಬೆಂಗಳೂರು ಬೆಳೀತಾ ಇದೆ, ಎಲ್ಲೂ ಕೂಡ ಇದಕ್ಕೆ ಕೊನೆ ಇಲ್ಲ ಅಂತ ಅನಿಸ್ತಾ ಇದೆ. ಬೃಹದಾಕಾರವಾಗಿ ಬೆಳೀತಾ ಇರ್ತಕ್ಕಂಥ ಬೆಂಗಳೂರಿಗೆ ಸಮಸ್ಯೆಗಳು ಕೂಡ ಅಷ್ಟೇ ಬೆಳೀತಾ ಇದೆ. ಆದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತ ಸಮಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು 1,700 ಕೋಟಿಗಳನ್ನ ನಮ್ಗೆ ಕೊಟ್ಟು ಬೆಂಗಳೂರು ಅಭಿವೃದ್ಧಿಗೆ ಸಾಕಷ್ಟು ಒತ್ತನ್ನ ಕೊಟ್ರು. ಪ್ರಥಮ ಮುಖ್ಯಮಂತ್ರಿಗಳು ಅವರು ಮೈಸೂರು ಜಿಲ್ಲೆಯವರಾದ್ರೂ ಕೂಡ ಬೆಂಗಳೂರು ಬಗ್ಗೆ ಸಾಕಷ್ಟು ಕಾಳಜಿ ಇತ್ತು ಅವರಿಗೆ. ಸೊ ಹಾಗಾಗಿ ಆ ಬೆಂಗಳೂರು ಬಗ್ಗೆ ಅವರು ಕೊಟ್ಟಂತ ಗ್ರಾಂಟ್ಸ್ ಅಲ್ಲಿ ನಾವು ಸಾಕಷ್ಟು ಪೆಂಡಿಂಗ್ ಇದ್ದಂತ ಫ್ಲೈಓವರ್ಸ್, ಇವತ್ತು ಬೆಂಗಳೂರಲ್ಲಿ ಏನಾದ್ರು ಅಂಡರ್ ಪಾಸಸ್, ಫ್ಲೈಓವರ್ಸ್, ಮತ್ತೆ ಟೆಂಡರ್ಶೂರ್ ರೋಡ್ಸ್ ಇರ್ಬೋದು, ಇದೆಲ್ಲ ಕೂಡ ಕಾಂಗ್ರೆಸ್ನ ಕೊಡುಗೆ ಮೇಡಮ್. ಇದೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಒಂದು ಕೊಡುಗೆ ಅಂತ ಹೇಳಿ ನಾನು ಧೈರ್ಯದಿಂದ ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದ್ರೆ ನಾನು 1 ವರ್ಷಗಳ ಕಾಲ ನನ್ಗೆ ಎಷ್ಟೆಲ್ಲ ಅವಕಾಶ ಬಂತು, ಫಾರಿನ್ಗೆ ಹೋಗುವಂತ ಅವಕಾಶ ಬಂತು, ಪಕ್ಕದ ರಾಜ್ಯದ ಸೆಮಿನಾರ್ಗಳಿಗೆ ಹೋಗುವಂತ ಅವಕಾಶ ಬಂತು, ನಾನು ಎಲ್ಲೂ ಕೂಡ ಹೋಗ್ಲಿಲ್ಲ. ನನ್ನ ಬೆಂಗಳೂರು ಬಿಟ್ಟು ನಾನು 50ನೇ ಮೇಯರ್, ಗೋಲ್ಡನ್ ಜೂಬ್ಲಿ ಮೇಯರ್. ಸೊ ಈ ಗೋಲ್ಡನ್ ಮೇಯರ್ ಆಗಿದ್ದರಿಂದ ನನ್ನ 50ನೇ ಮೇಯರ್ ನನ್ನ ಸೇವೆ ನನಗಿರ್ತಕ್ಕಂಥದ್ದು 365 ದಿನ. ಅದರ ರಜೆ ಎಲ್ಲ ಹೋದ್ರೆ ನನಗೆ ಸಿಗೋದು 218 ದಿನ. ಆ 218 ದಿನ ಪ್ರಾಮಾಣಿಕವಾಗಿ ನಾನು ಸೇವೆ ಮಾಡ್ಬೇಕು ಅಂತ ಹೇಳಿ ಟೈಮಿಂಗ್ಸ್ ಇಲ್ಲದೆ ಬೆಳಿಗ್ಗೆ ಜಾವ 4:15, 5 ಗಂಟೆ, ರಾತ್ರಿ 2 ಗಂಟೆ, 3 ಗಂಟೆ, ಆ ತರ ಎಲ್ಲ ಎಲ್ಲೆಲ್ಲ ಸಮಸ್ಯೆ ಇತ್ತು, ರಾತ್ರಿ ಆ ಮಳೆ ರೆಕಾರ್ಡೆಡ್ ರೈನ್ ಇದ್ದಂತ ಸಮಯದಲ್ಲಿ ರಾತ್ರಿ ಆಗ್ಲೂ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೇನೆ. ನನಗೆ ಆತ್ಮತೃಪ್ತಿ ನಾನು ಹೇಳಿದೆ. ಬೆಂಗಳೂರಲ್ಲಿ ಮೇಡಮ್ ಈಗ ಬಹಳ ಪ್ರಮುಖವಾದ ಸಮಸ್ಯೆಗಳು, ಮಳೆ ಬಂದಾಗ ಎಷ್ಟೇ ನೀರು ಹರಿದ್ರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಅವರ ಒಂದು ಅವಧಿನಲ್ಲಿ ಈ ಸ್ಟಾಮ್ ವಾಟರ್ ಡ್ರೈನ್ಸ್ ಏನಿತ್ತು, ಬೆಂಗಳೂರು SM ಕೃಷ್ಣ ಸಾಹೇಬರು ಅವ್ರ ದಿನಲ್ಲಿ ಕೆಲವೆಲ್ಲ ಪಾರ್ಕ್ಗಳು ಮತ್ತೆ ಕೆಲವೆಲ್ಲ ಏನೆಲ್ಲ ಡೆವಲಪ್ಮೆಂಟ್ಸು, ಮತ್ತೆ ಅವರು ಕೂಡ ಸಿಂಗಾಪುರ್ ಮಾಡಬೇಕು ಅಂತೇಳಿ ಕೆಲವೆಲ್ಲ ಕಾನ್ಸೆಪ್ಟ್ಗಳನ್ನ ಕೊಟ್ಟರು, ಅದು ಸಕ್ಸಸ್ಫುಲ್ ಆಯಿತು. ತದನಂತರದಲ್ಲಿ ಸ್ಟಾಮ್ ವಾಟರ್ ಡ್ರೈನು ಈ ಫ್ಲಡ್ ಆಗ್ತಾ ಇತ್ತಲ್ಲ, ಈ ಫ್ಲಡ್ಗೆ ಅವಾಗ ಬಂದಂತ ಬಿಜೆಪಿ ಇನ್ ಬಿಟ್ವೀನ್ ಸಿದ್ದರಾಮಯ್ಯ ಸಾಹೇಬರು, SM ಕೃಷ್ಣ ಸಾಹೇಬ್ರು ಇನ್ ಬಿಟ್ವೀನ್ ಬಂದಂತ ಬಿಜೆಪಿ ಸರ್ಕಾರದಲ್ಲಿ ಗಾರ್ಬೇಜ್ ಸಿಟಿ ಅಂತ ಬೆಂಗಳೂರು, ನ್ಯೂಯಾರ್ಕ್ ಅಂತ ಪತ್ರಿಕೆಗಳಲ್ಲಿ ಬಂದಂತದ್ದು ನಾವು ನೋಡಿದ್ದೇವೆ. ಸೊ ತಂದ ನಂತರ ಈ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದ ನಂತರ ನಮ್ಮ ಅಧಿಕಾರದಲ್ಲಿ ನಾವು ಹೆಚ್ಚೆಚ್ಚು ಈ ಅಭಿವೃದ್ಧಿಗೆ ಒತ್ತನ್ನು ಕೊಟ್ವಿ. ಅಭಿವೃದ್ಧಿ ಅಂದ್ರೆ ಅಧಿಕಾರದಲ್ಲಿ, ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ತೆಗೆದುಕೊಂಡ್ಬಂದ್ವಿ. ಯಾವುದೇ ಒಂದು ಬಿಲ್ ಆಗ್ಬೇಕು ಅಂದ್ರೂ ಕೂಡ ಒಂದು ಸಿಸ್ಟಮ್ಯಾಟಿಕ್ ಸೀನಿಯಾರಿಟಿ ವೈಸ್ ಬಿಲ್ ಆಗ್ಬೇಕು. ಇದ್ದಂಗೆ ಬರ್ಕೊಡೋದು, LOCಗಳು ಬರ್ಕೊಡುವಂತದ್ದು, ಏಕಾಏಕಿ ಬಂದವ್ರಿಗೆ 6 ತಿಂಗಳು ಕೆಲಸ ಮಾಡಿದವ್ರಿಗೆ ಬಿಟ್ಟು 1ನೇ ತಿಂಗಳು ಕೆಲಸ ಮಾಡಿದವ್ರಿಗೆ LOCಗಳು ಕೊಡುವಂತದ್ದು, ಈ ತರ ಬಹಳಷ್ಟು ಏರುಪೇರು, ರಾತ್ರಿ ಟೆಂಡರ್ಗಳು ಕರೆಯುವಂತದ್ದು. ಆಮೇಲೆ ಒಬ್ಬ ಇದು CAO ಕನಕರಾಜ್ ಅಂತ ಹೇಳಿ ಒಬ್ಬ CAO ಕೂಡ ಜೈಲಿಗೆ ಹೋಗಿರ್ತಕ್ಕಂಥದ್ದು ಬಿಜೆಪಿ ಆಡಳಿತದಲ್ಲಿ ಇತ್ತು. ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಲ್ಲಿ ಟ್ರಾನ್ಸ್ಪರೆನ್ಸಿ ಇರ್ಬೇಕು ಅಂತ ಹೇಳಿ ಬಹಳ ಪಾರದರ್ಶಕತೆಯನ್ನು ಕಾಪಾಡ್ಕೊಂಡ್ ಬಂದ್ರು. ಎಲ್ಲ ಕೆಲಸಗಳು ಕೂಡ ನಾವು ಟೆಂಡರ್ ಪ್ರೋಸೆಸ್, ಈ ರಿಕ್ರೂಟ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮತ್ತೆ ಡೆವಲಪ್ಮೆಂಟ್ಗೆ ಹೆಚ್ಚೆಚ್ಚು ಒತ್ತನ್ನ ಕೊಟ್ರು. ಸೊ ಹಾಗಾಗಿ ನಾವು ಒಳ್ಳೆ ಅಭಿವೃದ್ಧಿ ಮಾಡಕ್ಕೆ ನಾವು ಹೆಚ್ಚಿನ ಸಹಕಾರನ ನಾವು 1 ವರ್ಷಗಳ ಕಾಲ ಕೆಲಸ ಮಾಡಿದ್ದೇವೆ. ಓಕೆ, ಅಂದ್ರೆ ಪದ್ಮಾವತಿ ಅವರು ಕಾರ್ಪೊರೇಟರ್ ಆಗಿದ್ರಿ, ಮಾಜಿ ಮೇಯರ್ ಆಗಿದ್ರಿ, ಮೇಯರ್ ಆಗಿ ಕೂಡ ಕೆಲಸ ಮಾಡಿದ್ದೀರಾ. ಮತ್ತೆ ಪಕ್ಷದಲ್ಲಿ, ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ಸ್ಥಾನ ಬೇಕಂತ ನಿಮ್ಗೆ ಬಯಕೆ ಇದೆಯಾ? ಖಂಡಿತ ಮೇಡಮ್. ಈಗ ನನಗೆ ರಾಜ್ಯ ಉಪಾಧ್ಯಕ್ಷರಾಗಿ ಮಾಡಿದ್ದಾರೆ ನನಗೆ. ಓಕೆ. ಸೊ ನನಗೆ ಉಪಾಧ್ಯಕ್ಷರಾಗಿ ಮಾಡಿ ನನಗೆ 4 ಅಸೆಂಬ್ಲಿ ಕ್ಷೇತ್ರಗಳನ್ನ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ. ಒಂದು ನೆಲಮಂಗಲ, ಮತ್ತೆ ಹೊಸಕೋಟೆ, ದೊಡ್ಡಬಳ್ಳಾಪುರ,
ದೇವನಹಳ್ಳಿ 4 ಕ್ಷೇತ್ರಗಳು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ 3 ಕ್ಷೇತ್ರಗಳು ಕೂಡ ನಾನು ಕಷ್ಟಪಟ್ಟು ಗೆಲ್ಲಿಸ್ಕೊಂಡು ಬಂದಿದ್ದೇನೆ. ಸೊ ಈಗ ನನಗೆ ಈಗ ಸದ್ಯಕ್ಕೆ ರಾಜ್ಯ ಉಪಾಧ್ಯಕ್ಷರಾದ ಸ್ಥಾನದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನನಗೆ ಕೈ ಹಿಡಿಬಹುದು ಅಂತ ಹೇಳಿ ಆಶಾಭಾವನೆಯಿಂದ ನಾನಿದ್ದೇನೆ. ಓಕೆ, ಡಿ ಕೆ ಶಿವಕುಮಾರ್ ಪ್ರಮುಖವಾಗಿ, ಯಾಕಂದ್ರೆ ಡಿ ಕೆ ಶಿವಕುಮಾರ್ಗೆ ಏನೇ ಸಮಸ್ಯೆ ಬರಲಿ, ಅವರು ಗೆಲ್ಲಿ ಸೋಲ್ಲಿ ಕೋರ್ಟಲ್ಲಿ ಯಾವುದೇ ಮ್ಯಾಟರ್ ಬರಲಿ, ಅಲ್ಲಿ ಪದ್ಮಾವತಿ ಅವರು ಬಹಳಷ್ಟು ಬೆಂಬಲವಾಗಿ ನಿಲ್ತೀರಾ. ಅವರು ಗುರುನ ಅಥವಾ ಯಾವ ರೀತಿ ಸಪೋರ್ಟಿವ್ ನೀವು ಮಾಡ್ತೀವಿ? ಈಗ ನಾನು VS ಕೃಷ್ಣಯ್ಯ ಅವ್ರ ಹತ್ರ 18 ವರ್ಷಗಳ ಕಾಲ ಇದ್ದೆ. ನಾನು ಡಿ ಕೆ ಶಿವಕುಮಾರ್ ಅವ್ರ ಸಾಹೇಬರನ್ನ ನಂಬ್ಕೊಂಡು ನಾನು ರಾಜಕಾರಣಕ್ಕೆ ಬಂದ ಮೇಲೆ ಅವರ ನೆರಳು ಬಿಟ್ಟು ಪಕ್ಕದ ನೆರಳಿಗೆ ಎಂದೂ ಕೂಡ ನಾನು ಹೋಗಿದ್ದಿಲ್ಲ. ಅವರೇ ನಮ್ಮ ನಾಯಕರು, ಅವರೇ ನನ್ಗೆ ಪ್ರತಿಯೊಂದು ಸರ್ವಸ್ವ ಅಂತ ಹೇಳಿ ನಾನು ಅವ್ರ ಮೇಲೆ ಬಹಳಷ್ಟು ನಂಬಿಕೆ ಇಟ್ಕೊಂಡಿದ್ದೇನೆ. ಯಾವತ್ತೂ ಅಷ್ಟೇ ಏನೇ ಮಾಡಿದ್ರು ಅವ್ರು ಎಂತ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಹಿಂದೆನೆ ಅವ್ರ ನೆರಳಾಗಿ ನಾನಿದ್ದೆ. ಅವ್ರ ಕಷ್ಟದ ದಿನಗಳಲ್ಲಿ ಇರ್ಬೋದು, ಅವ್ರ ಅಧಿಕಾರ ಬಂದಂತ ಸಮಯದಲ್ಲೂ ಕೂಡ ಇರ್ಬೋದು, ನಾನು ಬೇರೆಯವ್ರ ತರ ಆ ಟ್ರಾನ್ಸ್ಫರ್ ಈ ಟ್ರಾನ್ಸ್ಫರ್ ತಗೊಂಡು ಹೋಗೋದು, ಲೀಡರ್ಗಳ ಹತ್ರ ಮಾಡಿಸೋದು ಅಂತ ಕೆಲ್ಸಕ್ಕೆಲ್ಲ ನಾನು ಎಂದೂ ಹೋಗಲ್ಲ. ಸಾರ್ವಜನಿಕವಾಗಿ ಸಮಸ್ಯೆಗಳಿದ್ದಾಗ ಮಾತ್ರ ನಾನು ಅವರ ಬಳಿ ಒಂದು ಬೋರ್ವೆಲ್ ಹಾಕ್ಸ್ಬೇಕು, ಒಂದು ಸ್ಟ್ರೀಟ್ಗೆ ಒಂದು ಲೈಟ್ಗಳು ಹಾಕ್ಸ್ಬೇಕಾಗಿ ಬರುತ್ತೆ. ಆತರ ಬಂದಾಗ ಅವ್ರ ಹತ್ರ ಒಂದು ಲೆಟರ್ ತೆಗೆದುಕೊಂಡು ಮಾಡಿರ್ತೇನೆ ವಿನಃ ಅದನ್ನ ಬಿಟ್ಟು ಬೇರೆ ಯಾವುದೇ ಈ ತರ ಒಂದು ಸರ್ಕಾರಕ್ಕೆ ಆಡಳಿತಕ್ಕೆ ಸಂಬಂಧಪಟ್ಟ ಯಾವುದೇ ಕೆಲ್ಸಕ್ಕೆ ನಾನು ಹೋಗೋದಾಗ್ಲಿ ಮಾಡಿರ್ಲಿಲ್ಲ, ಮತ್ತೆ ಮುಂದೆ ಕೂಡ ಮಾಡೋದು ಇಲ್ಲ. ನಮ್ಮ ನಾಯಕರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಅಂತ ಹೇಳಿ ನಾನು ಅವತ್ತಿಂದ ಕೂಡ ಅವನ್ನೇ ನಂಬ್ಕೊಂಡಿದ್ದೇನೆ. ಮುಂದೆ ಕೂಡ ಅವ್ರ ಜೊತೆನಲ್ಲೇ ಇದ್ದು ನನಗೆ ರಾಮಲಿಂಗಾರೆಡ್ಡಿ ಸಾಹೇಬ್ರು ಕೂಡ ಸಾಕಷ್ಟು ನನ್ನ ರಾಜಕೀಯವಾಗಿ ಬೆಳೆಸಿದ್ದಾರೆ. ಅವ್ರಿಗೂ ಕೂಡ ನನ್ನ ಕೃತಜ್ಞತೆಗಳಿದೆ ಮೇಡಮ್. ಯಾಕಂದ್ರೆ ಅವರು ಕೂಡ ನನಗೆ ರಾಜಕಾರಣದಲ್ಲಿ ಕೆಲವು ಹಂತದಲ್ಲಿ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿ ಬೆಳೆಸಿದ್ದಾರೆ. ಸೊ ಒಟ್ಟಾರೆ ನಮ್ಮ ನಾಯಕರು ಅಂತ ಹೇಳಿ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಾನು ಅವತ್ತಿಂದ ಇವತ್ತರೆಗೂ ನಂಬ್ಕೊಂಡು ಬಂದಿದ್ದೀನಿ, ಅವ್ರ ಜೊತೆಲೇ ಇದ್ದೇನೆ ಮೇಡಮ್. ಮೇಯರ್ ಪದ್ಮಾವತಿ ಅವರು ಜೀವನದಲ್ಲಿ ಏನಾದ್ರೂ ನೋವು ಕಂಡಂತದ್ದು ಇದೆಯಾ? ಖಂಡಿತ ಮೇಡಮ್, ಬಹಳ ನೋವಿದೆ ಮೇಡಮ್, ಬಹಳ ನೋವಿದೆ. ಒಂದು ಸಾರಿ ಗೆದ್ದಂತವ್ರು ಕೂಡ ಒಂದು ಮೇಯರ್ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೇನೆ. ನಾನು ಸತತವಾಗಿ ಒಂದೇ ಕ್ಷೇತ್ರದಲ್ಲಿ ಬೇರೆ ಬೇರೆ ವಾರ್ಡ್ ಅಲ್ಲಿ 4 ಸಾರಿ ಗೆದ್ರು ಕೂಡ ನಾವೊಂದು ಮೇಯರ್ ಆಗ್ಬೇಕಂದ್ರೆ ಬಹಳ ಪ್ರಯಾಸ ಪಟ್ಟೆ. ನಾನು ತುಂಬಾ ಕಷ್ಟಪಟ್ಟೆ. ಆ ಕಷ್ಟಪಟ್ಟು ನಾನು ಇಷ್ಟು ಮೆಜಾರಿಟಿಯಲ್ಲಿ ಗೆದ್ದು ಮತ್ತೆ 4-5 ಸಾರಿ ಕಾರ್ಪೊರೇಟರ್ಗಳಾಗಿ ಮತ್ತೆ 1-2 ಸಹಕಾರ ಬ್ಯಾಂಕ್ಗಳು ಸಾವಿರಾರು ಮಹಿಳೆಯರಿಗೆ ಸ್ವಾಭಿಮಾನಿಗಳಾಗಿ ಮಾಡೋದಕ್ಕೆ, ಸ್ವಾವಲಂಬಿಗಳ ಮಾಡೋದಕ್ಕೆ ನಾನು ಶತಪ್ರಯತ್ನ ಮಾಡಿ ಅನೇಕ ಹಂತಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ರು ಕೂಡ ನನ್ನನ್ನ ಎಲ್ಲೋ ಒಂದು ಜಾಗದಲ್ಲಿ ನಮ್ಮನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು ಇತ್ತು ಅಂತ ಹೇಳಿ ನನಗೂ ಒಂದು ಕೂಡ ಭಾವನೆ ಇದೆ. ನಾನು ನನ್ನ ದುರಾದೃಷ್ಟ ಅಂತ ಅನ್ಕೋಬಹುದು ಅಂತ ಹೇಳಕ್ ಬಯಸ್ತೀನಿ ಮೇಡಮ್. ಓಕೆ, ಮುಂದೆ ಅವಕಾಶ ಸಿಕ್ಕರೆ ಅದನ್ನ ಸರಿಯಾಗಿ ನೀವು ಖಂಡಿತ ಮೇಡಮ್. ನನ್ಗೆ ಏನು ಅವಕಾಶ ಕೊಟ್ಟರು ಕೂಡ ನಾನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೇನೆ. ನನ್ಗೆ ಇವಾಗ ನಮ್ ಸಾಹೇಬ್ ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ನೋ ವರ್ಕ್ ನೋ ಎನಿಮೀಸ್, ಲೆಸ್ ವರ್ಕ್ ಲೆಸ್ ಎನಿಮೀಸ್ ಅಂತ ಹೇಳಿ. ಯು ಆರ್ ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂತ. ಸೊ ಹಾಗಾಗಿ ನಾನು ತುಂಬಾ ಸ್ಟ್ರಾಂಗ್, ಎಸ್ಪೆಷಲಿ ರಾಜಾಜಿನಗರದಲ್ಲಿ ನಾನು ತುಂಬಾ ಸ್ಟ್ರಾಂಗ್ ಆಗಿ ಸ್ಟ್ರಾಂಗ್ ಹೋಲ್ಡ್ ಇಟ್ಕೊಂಡಿರ್ತಕ್ಕಂಥ ಹೆಣ್ಮಗಳು, ಮತ್ತೆ ದಿಟ್ಟ ಹೆಣ್ಮಗಳು. ಬೇರೆಯವ್ರ ತರ ನಾನು ಕಾರ್ಪೊರೇಟರ್ ಆಗಿ ನನ್ನ ಗಂಡ ಹೋಗಿ ಕೆಲಸ ಮಾಡೋದು, ನನ್ನ ಮಕ್ಕಳು ಕೆಲಸ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ. ನನಗೆ ಜನ ಮತವನ್ನು ಕೊಟ್ಟಿದ್ದಾರೆ, ಅವ್ರ ಬಳಿ ನಾನು ಹೋಗಿ ಕೆಲಸ ಮಾಡೋದು. ಕೆಲವರು ಆ ರೀತಿ ಆರೋಪ ಇದೆ ಅಲ್ಲ ಮ್ಯಾಮ್? ಯಾಕಂದ್ರೆ ಬಹಳಷ್ಟೇ ನನ್ನ ಬಗ್ಗೆ ಸುಮಾರು ಪತ್ರಿಕೆಗಳಲ್ಲೂ ಕೂಡ ಬಂದಿತ್ತು. ಯಾಕಂದ್ರೆ ನಾನು ಕಾರ್ಪೊರೇಟರ್ ಆಗಿ ರಾತ್ರಿ 2 ಗಂಟೆ 3 ಗಂಟೆ 1992 ನಲ್ಲಿ ಇಡೀ ರಾಜಾಜಿನಗರದಲ್ಲಿ ಬಹಳಷ್ಟು ನೀರಿನ ಸಮಸ್ಯೆ ಇತ್ತು. ಅವಾಗ ಇಡೀ ರಾತ್ರಿ ನಾವೆಲ್ಲ ವಾಲ್ ಮ್ಯಾನ್ ಕಟ್ಕೊಂಡು ಇಡೀ ರಾತ್ರಿ ರಸ್ತೆ ಗಲ್ಲಿಗೂ ಸುತ್ತಿ ನೀರಿನ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಮತ್ತೆ ತಿಪ್ಗುಂಡ್ನಳ್ಳಿನಿಂದ ಮತ್ತೆ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ನೀರಿಗೋಸ್ಕರ. ಮಡಕೆ ಇಟ್ಕೊಂಡು ತಲೆ ಮೇಲೆ ಅಲ್ಲಿಂದ ತಿಪ್ಗುಂಡ್ನಳ್ಳಿಯಿಂದ ರಾಜಾಜಿನಗರ, ಅವಾಗ HUD ಮಿನಿಸ್ಟರ್ ಜಾರ್ಜ್ ಅವರಾಗಿದ್ರು, ಅವ್ರ ಮನೆ ಮುಂದೆ ಬಂದು ನಾವು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು. ಈ ತರ ಸಖತ್ತು ಅಂದ್ರೆ ಸಾಕಷ್ಟು ಹೋರಾಟವನ್ನು ಮಾಡ್ಕೊಂಡೆ ನಾನು ಬಂದಿದ್ದೇನೆ. ಮ್ಯಾಮ್, ಬ್ರ್ಯಾಂಡ್ ಬೆಂಗಳೂರು ಎಲ್ಲರ ಕನಸು. ಅಂದ್ರೆ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡೋದಕ್ಕೆ ಈಗಿನ ಸರ್ಕಾರ ಹೊರಟಿರುವಂತದ್ದು. ನಿಮ್ಮ ಕೊಡುಗೆ ಯಾವ ರೀತಿ ಇದೆ? ಅದಕ್ಕೆ ಯಾವ ರೀತಿ ಬೆಂಬಲ ಕೊಡ್ತೀರಾ ಮೇಡಮ್? ಈಗ ನಮ್ಮ ಸರ್ಕಾರ ಬಂದ ನಂತರ ಈ ಒಂದು ಮೇನ್ ಪೋರ್ಟ್ಫೋಲಿಯೋ ಸನ್ಮಾನಿಸಿ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಯಾಕಂದ್ರೆ ಅವರು ಒಬ್ಬ ಕನಸುಗಾರ ಅಂತ ಹೇಳಕ್ ಬಯಸ್ತೀನಿ. ಕನಸುಗಾರ. ಅವ್ರಿಗೆ ಏನಾದ್ರು ಒಂದು ಅವ್ರಿಗೆ ಏನೇ ಅವಕಾಶ ಕೊಟ್ಟರು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ. ಇವಾಗ ನನಗೆ 1 ವರ್ಷ ಮೇಯರ್ ಆಗಿ ಕೊಟ್ಟರು, ನಾನು ಸಕ್ಸಸ್ಫುಲ್ ಮೇಯರ್ ಆಗಿ ಮಾಡಿದ್ದೇನೆ ಕೆಲಸ. ಸಕ್ಸಸ್ಫುಲ್ ಮೇಯರ್ ಅಂದರೆ ಒಂದು ದಿನ ಕೂಡ ರೆಸ್ಟ್ ತೆಗೆದುಕೊಂಡೆ. ನಾನು 365 ದಿವಸ ಕೆಲಸ ಮಾಡಿ ಸಕ್ಸಸ್ಫುಲ್ ಮೇಯರ್ ಆಗಿ ಪ್ರೆಸ್ ಕ್ಲಬ್ಬಲ್ಲೇ ನನಗೆ ಬೆಸ್ಟ್ ಮೇಯರ್ ಅಂತೇಳಿ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಹೆಣ್ಮಗಳು. ಸೊ ನಮ್ಮ ಸಾಹೇಬರು ಏನಾಗಿದೆ ಮೇಡಮ್, ಈಗ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಬೆಂಗಳೂರಿನ ಒಂದು ಪ್ರಸಿದ್ಧ
ನಾವು ಹೇಳ್ತೀವಿ ಬೆಂಗಳೂರನ್ನ ಸಿಟಿ ಸಿಲಿಕಾನ್ ಸಿಟಿ ಅಂತೀವಿ, ಗಾರ್ಡನ್ ಸಿಟಿ ಅಂತೀವಿ, ಪೆನ್ಷನರ್ಸ್ ಪ್ಯಾರಡೈಸ್ ಸಿಟಿ ಅಂತ ಹೇಳ್ತೀವಿ, IT ಸಿಟಿ, BT ಸಿಟಿ ಎಲ್ಲ ಹೇಳ್ತೀವಿ. ಸೊ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಕೆಂಪೇಗೌಡರು ಆ ಕಾಲದಲ್ಲೇ ಅವರೊಂದು ಕನಸು ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿರಬೇಕು ಬೆಂಗಳೂರು ಅಂತೇಳಿ ಬಹಳ ದೂರದೃಷ್ಟಿಯಿಂದ ಎಲ್ಲ ಜನಾಂಗದ ಒಂದು ಇದರಲ್ಲಿ ಒಂದೊಂದು ಪೇಟೆಯನ್ನು ಮಾಡಿ ಬೆಂಗಳೂರು ಅಭಿವೃದ್ಧಿಗೆ ಸಂಕಲ್ಪ ಮಾಡಿ ಬಹಳ ಇದ್ದಂಥ ಅವಧಿನಲ್ಲಿ ಅವರು ಬೆಂಗಳೂರು ಅಭಿವೃದ್ಧಿಗೆ ಪ್ರಯತ್ನ ಪಟ್ಟಿದ್ರು. BBMP ಚುನಾವಣೆ ತೆಗೆದುಕೊಳ್ಳುವಾಗ ನೀವೇ ನೋಡಿದ್ದೀರಾ, BBMPಯಲ್ಲಿ ಚುನಾವಣೆಯಾಗಿ ಒಬ್ರು ಮೇಯರ್ ಇದ್ದಾಗ ಕಾರ್ಪೊರೇಟರ್ಗಳ ಕೆಲಸ ಆಗಿರ್ಬೋದು, ವಾರ್ಡ್ನ ಕೆಲಸ ಆಗುವಂಥದ್ದು. ಆದರೆ ಕಳೆದ 2-3 ವರ್ಷಗಳಿಂದ BBMP ಚುನಾವಣೆ ನಡೆದಿಲ್ಲ. ಆಸ್ ಎ ಮೇಯರ್ ಆಗಿದ್ದವರು ನೀವು ಏನು ಹೇಳ್ತೀರಾ? ಮೇಡಮ್, ಜನಗಳು ಯಾವತ್ತು MLAಗಳನ್ನ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಮೇಡಮ್. ಖಂಡಿತ ಕಾರ್ಪೊರೇಟರ್ನೇ ಜನ ಎಕ್ಸ್ಪೆಕ್ಟ್ ಮಾಡೋದು. ರಾಜೀವ್ ಗಾಂಧಿ ಅವರ ಕನಸು ಏನಿತ್ತು, ಅಧಿಕಾರ ವಿಕೇಂದ್ರೀಕರಣ ಮಾಡಬೇಕು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮಟ್ಟದಲ್ಲಿ, ವಿಲೇಜ್ ಪಂಚಾಯತಿ ಮಟ್ಟದಲ್ಲಿ ಅಂತ ಹಳ್ಳಿಗಳ ಕಡೆ ಮಾಡಿದ್ರು ಕೂಡ ಸಿಟಿ ಮಟ್ಟದಲ್ಲಿ ಒಂದು ಕಾರ್ಪೊರೇಟರ್ ಇರಬೇಕು, MLA ಇರಬೇಕು, MP ಇರಬೇಕು. ಸ್ಟೇಜ್ ಬೈ ಸ್ಟೇಜ್ ಇದೆ. ಪ್ರತಿದಿನ ಒಂದು ಮನೆ, ಒಂದು ನಲ್ಲಿ ನೀರು ಬಂದಿಲ್ಲ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ. ಒಂದು ಸ್ಯಾನಿಟರಿ ಬ್ಲಾಕ್ ಆಗಿದೆ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ. ಒಂದು ಮೋರಿ ಬ್ಲಾಕ್ ಆಗಿದೆ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ. ಒಂದು ದೀಪ ಉರಿತಾ ಇಲ್ಲ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ. ರಸ್ತೆನಲ್ಲಿ ಗುಂಡಿ ಬಿದ್ದಿದೆ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ. ಬೋರ್ವೆಲ್ ರಿಪೇರಿ ಆಗಿದೆ, ಕಾರ್ಪೊರೇಟರ್ ಮನೆಗೆ ಬರ್ತಾರೆ, ಫೋನ್ ಮಾಡ್ತಾರೆ. ಸೊ ಇವಾಗ ನಾವು ಬೀದಿನಲ್ಲಿ ಸುತ್ತಾಡೋಂಥ ಕಾರ್ಪೊರೇಟರ್, ನಾವೆಲ್ಲ ಮೊಬೈಲ್ ಕಾರ್ಪೊರೇಟರ್ಸ್. ನಾವೆಲ್ಲ ಮನೇಲಿ ಕೂತ್ಕೊಂಡು ಜನ ನಮ್ಮ ಮನೆ ಮುಂದೆ ಬರ್ಲಿ ಅಂತೇಳಿ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡೋಂಥ ಕಾರ್ಪೊರೇಟರ್ ನಾವಲ್ಲ. ನಾವೆಲ್ಲ ಬೆಳಗ್ಗೆ ಎದ್ರೆ 6 ಗಂಟೆಗೆ ರಸ್ತೆನಲ್ಲಿ ಇರ್ತೀವಿ. ರಸ್ತೆನಲ್ಲಿದ್ದು ಬೆಳಿಗ್ಗೆ ನಮ್ಮ ಪೌರ ಕಾರ್ಮಿಕರು ಯಾವ ರೀತಿ ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದು ಬೆಂಗಳೂರಿನ ಈ ನಗರದ ಸ್ವಚ್ಛತೆಗೆ ಅವ್ರು ಕಾಯಕವನ್ನು ಮಾಡ್ತಾರಲ್ಲ, ಅದೇ ರೀತಿ ಜನ ನಮಗೆ ಓಟ್ ಕೊಟ್ಟಿದ್ದಾರೆ. ನಾವು ಪ್ರಾಮಾಣಿಕವಾಗಿ ಅವ್ರ ಸೇವೆಯನ್ನ ಮಾಡಬೇಕು ಅಂತೇಳಿ ನಾವೆಲ್ಲ ಬೆಳಿಗ್ಗೆ 6 ಗಂಟೆಗೆ ಜನಗಳ ಮಧ್ಯೆ ಸೇವೆ ಮಾಡೋವಂಥವ್ರು. ಹಾಗಾಗಿ ಕಾರ್ಪೊರೇಟರ್ಗಳು ಮಸ್ಟ್ ಅಂಡ್ ಶುಡ್ ಬೇಕೇ ಬೇಕು ಮೇಡಮ್. ಇವರು ಸನ್ಮಾನಿಸಿ ದಿವಂಗತ ರಾಜೀವ್ ಗಾಂಧಿ ಅವರ ಕನಸು ಏನಿತ್ತು, 74th ಅಮೆಂಡ್ಮೆಂಟ್ ತಗೊಂಬಂದ್ರು. ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ 5 ವರ್ಷಕ್ಕೊಮ್ಮೆ ಮಾಡ್ಲೇಬೇಕು, ಇದು ಮುಂದುವರಿಸಬಾರ್ದು, ಅದನ್ನು ಮುಂದೆ ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ 74th ಅಮೆಂಡ್ಮೆಂಟ್ ತಗೊಂಬಂದ್ರು. ಆದ್ರೂ ಕೂಡ ಏನೋ ಒಂದು ಕಾನೂನನ್ನು ಇಟ್ಕೊಂಡು ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತಾರೆ. ಸೊ ಇದು ಕಳೆದ ಸರ್ಕಾರ, ಪ್ರತಿ ಸಾರಿ ಬಿಜೆಪಿ ಸರ್ಕಾರ ಬಂದಾಗ್ಲೂ ಕೂಡ 2 ವರ್ಷ 3 ವರ್ಷ ಎಲೆಕ್ಷನ್ ಮಾಡದೇ ಇಲ್ಲ. ಅವರು ಪ್ರತಿನಿಧಿಗಳ ಮೇಲೆ ಗೌರವ ಇಲ್ಲ ಮೇಡಮ್ ಅವ್ರಿಗೆ. ಸೊ ಕಾರ್ಪೊರೇಟರ್ಸ್ ಅಂದ್ರೆ ಅವ್ರಿಗೆ ಏನಾಗಿದೆ, ಕಾರ್ಪೊರೇಟರ್ಸ್ ಅಂದ್ರೆ ಬರೀ ನಾವು ಒಂದು ಡಸ್ಟ್ಬಿನ್ ಕ್ಲಿಯರ್ ಮಾಡಿಸೋದು, ಬೋರ್ವೆಲ್ ಕ್ಲಿಯರ್ ಮಾಡಿಸೋದು, ಮತ್ತೆ ರಿಪೇರಿಗಳು ಅಷ್ಟಕ್ಕೆ ಸೀಮಿತ, ಅವರೆಲ್ಲ ಬೇಕೋ ಬೇಡ ಅನ್ನೋ ಥರ ಆ ಥರ ನಾವು ಇದು ಮಾಡ್ಕೊಂಡಿದ್ದಾರೆ ಅವರು. ಸೊ ಹಾಗೆ ನಾನು ತಪ್ಪು ಭಾವನೆ ಮೇಡಮ್, ಅದು ಖಂಡಿತ ಕಾರ್ಪೊರೇಟ್ಗಳು ಬೇಕೇ ಬೇಕು. ಜನಗಳಿಗೆ ಹತ್ತಿರದಲ್ಲಿ ಸ್ಪಂದಿಸಂಥದ್ದು. ಆಗಲೇ ನಾನು ಹೇಳ್ದಾಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಹತ್ತಿರದ ಪ್ರತಿನಿಧಿ ಅಂದ್ರೆ, ಜನಪ್ರತಿನಿಧಿ ಅಂದ್ರೆ ಕಾರ್ಪೊರೇಟರ್. ಇದು ಕೂಡಲೇ ಎಲೆಕ್ಷನ್ ಮಾಡ್ಬೇಕು, ಯಾವುದೇ ಸರ್ಕಾರ ಇರ್ಲಿ ಮೇಡಮ್. ಬಿಜೆಪಿಯವರು 2.5-3 ವರ್ಷ ತಳ್ಕೊಂಡು ಬಂದಿದ್ದಾರೆ. ಸೊ ಈಗ ನಮ್ಮವರು ಮತ್ತೆ ನಮ್ಮ DK ಶಿವಕುಮಾರ್ ಸಾಹೇಬ್ರಂತೂ ಕಾರ್ಪೊರೇಷನ್ ಎಲೆಕ್ಷನ್ ಮಾಡ್ಲೇಬೇಕು ಅಂತ ಒಂದೇ ಮನಸ್ಸಿಂದ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಆಗ್ಬೋದು ಅಂತ ನನ್ನ ಭಾವನೆ. ಓಕೆ, ಪದ್ಮಾವತಿಯನ್ನ ಸಿಲಿಕಾನ್ ಸಿಟಿ ಜನತೆ ಯಾವ ರೀತಿ ಗುರುತಿಸ್ತಾರೆ? ಖಂಡಿತ ಮೇಡಮ್, ನನಗೆ ಸುಮಾರು ಜನ, ನಾನು ಬಸ್ಸಲ್ಲಿ ಹೋಗ್ಲಿ, ಎಲ್ಲ ಆಫೀಸ್ಗಳಲ್ಲಿ ಹೋದ್ರಿ, ಲಿಫ್ಟ್ ಹತ್ರ ಇದ್ರು ಸರಿ, ಮತ್ತೆ ಎಲ್ಲ ಸಿಕ್ಕರೆ ಸರಿ, ದೇವಸ್ಥಾನಗಳಿಗೆ ಹೋದಾಗ ಸುಮಾರು ಜನ ನನ್ನ ನೋಡಿದಾಗ ಕೇಳ್ತಾರೆ, ಮೇಡಮ್ ನೀವು ಬೆಂಗಳೂರು ಮೇಯರ್ ಆಗಿದ್ರಲ್ಲ, ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಆಮೇಲೆ ಒಳ್ಳೆ ಪ್ರೆಸ್ ನೀವು ಅಟೆಂಡ್ ಮಾಡ್ತಾ ಇದ್ರಿ, ನೀವು ತುಂಬಾ ಚೆನ್ನಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದ್ರಿ, ಮತ್ತೆ ನೀವು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರಿ, ಯಾರು ಫೋನ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇದ್ರಿ ಅಂತ ಸುಮಾರು ಜನ ಬರ್ತಾರೆ, ನನಗೆ ಸೆಲ್ಫಿ ತಗೊಳ್ತಾರೆ, ಮತ್ತೆ ಬಹಳ ಪ್ರೀತಿಯಿಂದ ಮಾತನಾಡ್ತಾರೆ. ನನಗೆ ಅಧಿಕಾರಿಗಳಲ್ಲಿ ಕೂಡ ಹೇಳ್ತಾರೆ, ಮೇಡಮ್ ನಿಮ್ಮ ಒಂದು ಅವಧಿ ಬಿಟ್ರೆ. ಮತ್ತೆ ಮೇಡಮ್ ಆಮೇಲೆ ಕೆಂಪೇಗೌಡರ ಸೊಸೆ ಏನಿದೆ ಲಕ್ಷ್ಮೀ ದೇವಿದಿದೆ, ಆ ಸಮಾಧಿ ಹಾಗೆ ಇತ್ತು ಮೇಡಮ್. ಲಕ್ಷ್ಮೀ ದೇವಿ ಸಮಾಧಿನ ರಾಮಲಿಂಗಾರೆಡ್ಡಿ ಸಾಹೇಬ್ರು ಅದನ್ನ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿದ್ರು. ಲಕ್ಷ್ಮೀ ದೇವಿ ಕೆಂಪೇಗೌಡರ ಸಕ್ಸಸ್ಫುಲ್ಗೆ ಲಕ್ಷ್ಮೀ ದೇವಿನ ಅವ್ರ ಸೊಸೆ ಲಕ್ಷ್ಮೀ ದೇವಿನೇ ಕಾರಣ. ಆಕೆ ಒಂದು ಪ್ರತಿಮೆಯನ್ನ ಕಾರ್ಪೊರೇಷನ್ ಅಲ್ಲಿ ತರಬೇಕು ಅಂತೇಳಿ ನಾನು ಬಹಳ ಶತಪ್ರಯತ್ನ ಪಟ್ಟೆ. ಮತ್ತೆ ನಾನು ಶತಪ್ರಯತ್ನ ಪಟ್ಟೆ, ನನ್ಗೆ ಸಿಕ್ಕಿರ್ತಕ್ಕಂಥ ಅವಧಿನಲ್ಲಿ ಪ್ರತಿಮೆ ಮಾಡಿ BBMP ಮುಂದೆ ತಂದು ಇಡಬೇಕು ಅಂತೇಳಿ ಒಂದು ಆಸೆ ನನ್ಗೆ ಏನಿತ್ತು, ನನ್ಗೆ ಅಷ್ಟೇ ಸಹಕಾರ ನನಗೆ ಅಧಿಕಾರಿಗಳು ಕೊಟ್ರು. ಮತ್ತೆ ನನಗೆ ನನ್ನ ಅವಧಿ ನಾಳೆ ಮುಗಿಯುತ್ತೆ ಅಂತಂದಾಗ ಇವತ್ತಿನ ದಿನ DK ಶಿವಕುಮಾರ್ ಸಾಹೇಬ್ರು ಮತ್ತೆ ನಿರ್ಮಲಾನಂದ ಗುರುಗಳನ್ನ ಕರೆಸಿ ಅದನ್ನ ಇನಾಗ್ರೇಷನ್ ಮಾಡಿಸಿ. ಈಗಲೂ ನೋಡಿ ಅದು ಎಷ್ಟು ಚೆನ್ನಾಗಿದೆ. ಕಾರ್ಪೊರೇಷನ್ ಇಂದ ಮೆಟ್ಲು ಇಳಿತಾ ಇದ್ರೆ, ಮೆಟ್ಲು ಹತ್ತಕ್ಕಿಂತ ಮುಂದೆ ಎದುರಿಗೆ ಕೆಂಪೇಗೌಡ ಕಾಣಿಸ್ತಾರೆ, ಮೆಟ್ಲು ಇಳಿತಾ ಇದ್ರೆ ಲಕ್ಷ್ಮೀ ದೇವಿ ಕಾಣಿಸ್ತಾರೆ. ಎಷ್ಟು ಖುಷಿ ಆಗುತ್ತೆ ಮೇಡಮ್. SM ಕೃಷ್ಣ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿದ್ರು, ಮತ್ತೆ ಕೆಂಗಲ್ ಹನುಮಂತಯ್ಯ ಸಾಹೇಬ್ರು ಮುಖ್ಯಮಂತ್ರಿಗಳಾಗಿದ್ರು. ಬಹಳಷ್ಟು ಜನ ಅದೇ ಜನಾಂಗದವರು ಆಗಿದ್ರು ಕೂಡ, ಬಟ್ ಲಕ್ಷ್ಮೀ ದೇವಿ ಪ್ರತಿಮೆನ ತಂದು ನಾನು ಅದನ್ನ ಮಾಡತಕ್ಕಂಥ ಸಕ್ಸಸ್ಫುಲ್ ಒಂದು ವರ್ಕ್ ಇದೆಯಲ್ಲ,
ನಿಜವಾಗ್ಲೂ ಕೂಡ ಶ್ಲಾಘನೀಯ, ನನಗೆ ಮೆಚ್ಚುಗೆ ಇದೆ ಮೇಡಮ್. ಓಕೆ. ಆಮೇಲೆ ನನ್ನ ಅವಧಿನಲ್ಲಿ ನಾನು 3 ಜನ ಶ್ರೇಷ್ಠ ಮಹಿಳೆಯರು ಅಂತೇಳಿ 3 ಜನಕ್ಕೆ ನಾನು ವಿಶೇಷ ಮಹಿಳೆಯರು ಅಂತೇಳಿ ಸನ್ಮಾನವನ್ನು ಕೂಡ ಮಾಡಿದ್ದೆ. ಒಂದು ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವ್ರಿಗೆ ಮಾಡಿದ್ದೆ ನಾನು. ಓಕೆ. ಆಮೇಲೆ ಅಂದಿನ ಒಂದು ಚೀಫ್ ಸೆಕ್ರೆಟರಿ ಆಗಿರ್ತಕ್ಕಂಥ ರತ್ನಪ್ರಭಾ ಅವರಿಗೆ ಕೂಡ ಮಾಡಿದ್ದೆ ನಾನು. ಆಮೇಲೆ ಕಲಾವಿದರಲ್ಲಿ ಅಭಿನಯ ಶಾರದೆ ಜಯಂತಿ ಅವರಿಗೆ ಕೂಡ ನಾನು ವಿಶೇಷ ಮಹಿಳೆ ಅಂತೇಳಿ ಮಾಡಿ, ಇನ್ನು ಮುಂದೆ ಪ್ರತಿ ವರ್ಷ ಲಕ್ಷ್ಮೀದೇವಿ ಹೆಸರಲ್ಲಿ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಒಂದು ಕಾನೂನನ್ನು ಮಾಡಿ, ದಿನನಿತ್ಯ ಲಕ್ಷ್ಮೀದೇವಿಗೊಂದು ಹಾರ ಹಾಕಬೇಕು, ಕೆಂಪೇಗೌಡರಿಗೊಂದು ಹಾರ ಹಾಕಬೇಕು ಅಂತೇಳಿ ಒಂದು ಆದೇಶವನ್ನು ಮಾಡಿ ಅದು ಈಗಲೂ ಪಾಲನೆ ಮಾಡ್ತಾ ಇದ್ದಾರೆ. ಓಕೆ. ಕೊನೆಯದಾಗಿ ಮೇಡಮ್, ಈಗ ಎಲ್ಲರ ಮಾತಾಡಿದಾಗ ಮಹಿಳಾ ಕಾರ್ಪೊರೇಟರ್ನ ಮಾತಾಡಿದಾಗ ಮೊದಲು ಹೇಳೋದು ಪದ್ಮಾವತಿ ಅವರನ್ನ ಮಾತಾಡಿ, ಯಾಕಂದ್ರೆ ಅವ್ರಿಗಿರುವಂತಹ ರೆಸ್ಪೆಕ್ಟ್ ನಿಮ್ಮ ಮೇಲೆ ಅಷ್ಟಿದೆ. ಮಹಿಳೆಯರಿಗೆ ಯಾವ ರೀತಿ ಕಿವಿ ಮಾತು ಹೇಳ್ತೀರಿ? ಯಾಕಂದ್ರೆ ಹೌದು, ಇತ್ತೀಚಿನ ಜಗತ್ತಲ್ಲಿ ಎಲ್ಲಾ ಮಹಿಳೆಯರು ಎಲ್ಲಾ ಫೀಲ್ಡಲ್ಲೂ ಇದ್ದಾರೆ, ಆದ್ರೆ ಕೆಲವೊಂದು ಕಡೆ ಮಹಿಳೆ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾಳೆ. ನೀವು ಯಾವ ರೀತಿ ಅವರಿಗೆ ಕಿವಿ ಮಾತು ಹೇಳ್ತೀರಾ? ಯಾವ ರೀತಿ ಮಹಿಳೆಯರು, ಹೆಣ್ಮಕ್ಳು ಮುಂದೆ ಬರಬೇಕು? ಮೇಡಮ್, ಮಹಿಳೆಯರು ರಾಜಕಾರಣದಲ್ಲಿ ಆದ್ರೆ ನೋಡಿ ಮೇಡಮ್, ಮಹಿಳೆಯರು ಅವಾಗ ನಾವು ಫಸ್ಟ್ ಟೈಮ್ 19 ಗೆದ್ದಾಗ 18% ರಿಸರ್ವೇಶನ್ ಇತ್ತು. ಓಕೆ. ನಂತರ ರಾಜೀವ್ ಗಾಂಧಿ ಅವರು 33% ರಿಸರ್ವೇಶನ್ ತಗೊಂಡ್ಬಂದ್ರು. ನಾವು 100 ಜನ ಕಾರ್ಪೊರೇಟರ್ ಅಲ್ಲಿ 33 ಜನ ಹೆಣ್ಮಕ್ಳಿದ್ವಿ, 67 ಜನ ಜೆಂಟ್ಸ್ ಇದ್ರು. ನಂತರ UPA ಸರ್ಕಾರ ಬಂದ ಸಮಯದಲ್ಲಿ 50% ರಿಸರ್ವೇಶನ್ ತಗೊಂಡ್ಬಂದ್ರು. ಆ 50% ರಿಸರ್ವೇಶನ್ ಅಲ್ಲಿ 198 ಕಾರ್ಪೊರೇಟ್ ಅಲ್ಲಿ 102 ಕಾರ್ಪೊರೇಟರ್ ಹೆಣ್ಣುಮಕ್ಳು, ಉಳಿದಂತವರು ಮಹನೀಯರಿದ್ರು. ಸರ್, ರಾಜಕಾರಣದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಸಿಕ್ಕಿದಾಗ ನಮ್ಮ ಅವಕಾಶ ಸಿಕ್ಕಿದ್ದು ನಾವು ಕೆಲಸ ಮಾಡಬೇಕು. ನಮಗೆ ಮತ ಕೊಟ್ಟಿದ್ದಾರೆ, ನಾನೇ ಜನಗಳ ಮಧ್ಯೆ ಹೋಗ್ಬೇಕು, ಜನಗಳ ಮಧ್ಯೆ ಸ್ಪಂದಿಸ್ಬೇಕು. ನನ್ನ ಗಂಡನ್ನ ಕಳಿಸಿ ನನ್ನ ಗಂಡನ ಹತ್ರ ಮಾತಾಡೋದಕ್ಕಿಂತ ನನ್ನ ಹತ್ರ ಮಾತಾಡಿದಾಗ ಇನ್ನೂ 2 ಸಮಸ್ಯೆಗಳು ಹೇಳ್ಬೋದು, ಅವ್ರ ಹತ್ತಿರದಲ್ಲಿ ಆಗ್ತೀವಿ ನಾವು. ಸೊ ಹಾಗೆ ರಾಜಕಾರಣ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಸಿಕ್ಕಂತ ಸೇವೆನ ಪ್ರಾಮಾಣಿಕವಾಗಿ ಅವರೇ ಮಾಡಬೇಕು ಅಂತೇಳಿ ನನ್ನ ಸಲಹೆ. ಮತ್ತೆ ಈ ರಾಜಕಾರಣದಲ್ಲಿ ಬಿಟ್ಟರೆ ಹೆಣ್ಮಕ್ಳು, ಸೋಷಲ್ ಸಮಾಜದಲ್ಲಿ ಹೆಣ್ಣು ಮಕ್ಕಳು ಅಂದರೆ ಎಷ್ಟೇ ಕಷ್ಟ ಸುಖ ಬಂದರೂ ಕೂಡ ಮೇಡಮ್ 4 ಅಕ್ಷರ ಓದಲೇಬೇಕು. ಮತ್ತು ಸ್ವಾವಲಂಬಿಗಳಾಗಿರ್ಬೇಕು ಹೆಣ್ಣುಮಕ್ಳು, ಸ್ವಾಭಿಮಾನಿಗಳಾಗಿರ್ಬೇಕು, ಸ್ವಾವಲಂಬಿಗಳಾಗಬೇಕು. ಅದಕ್ಕೆ ಪ್ರಯತ್ನ ಪಟ್ಟು ಸ್ವಾವಲಂಬಿಗಳಾಗಿ ಜೀವನ ಮಾಡಬೇಕು ಅಂತೇಳಿ ಹೆಣ್ಣು ಮಕ್ಕಳಿಗೆ ನನ್ನ ಕಿವಿ ಮಾತು. ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಮಾಜಿ ಮೇಯರ್ ಆಗಿದ್ದಂತಹ ಪದ್ಮಾವತಿ ಅವರು ನಡೆದು ಬಂದ ಹಾದಿ ಆಗಿರ್ಬೋದು, ಅವರ ತಂದೆ ಸ್ವಾತಂತ್ರ್ಯ ಹೋರಾಟಗಾರರು, ಬಹಳಷ್ಟು ವಿಚಾರಗಳನ್ನು ಜೀ ಕನ್ನಡ ಜೊತೆ ಹಂಚ್ಕೊಂಡು ಹೋದರು. ಸಿಲಿಕಾನ್ ಸಿಟಿಗೆ ಅವರು ಮಾಡಿದಂತಹ ಸೇವೆ ನಿಜಕ್ಕೂ ಮೆಚ್ಚಲೇಬೇಕು. ಯಾಕಂದರೆ ಅವರು ಆಗಿದ್ದಂತಹ ಮೇಯರ್ ಅವಧಿಯಲ್ಲಿ ಪ್ರತಿದಿನ ಅವರು ಎಷ್ಟು ದಿವಸ ಮೇಯರ್ ಆಗಿದ್ರು, ಪ್ರತಿದಿನ ಜನರ ಸಮಸ್ಯೆಯನ್ನು ಆಲಿಸ್ತಾ, ಜನರ ಬಳಿ ಅವರ ಬಳಿಯೇ ಹೋಗಿ ಸ್ವತಃ ಸಮಸ್ಯೆಯನ್ನು ಆಲಿಸಿ ಅದನ್ನು ಬಗೆಹರಿಸುವ ಕೆಲಸವನ್ನು ಮಾಡಿದ್ರು. ಈಗಲೂ ಕೂಡ ತಮ್ಮ ಸೇವೆಯನ್ನು ಮುಂದುವರಿಸ್ತಾ ಹೋಗ್ತಾ ಇರುವಂಥದ್ದು ನಿಜಕ್ಕೂ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್.